ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಮೋನಿಕಾ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಮೈ ಜಾಯ್ ಜರ್ನಲ್. ಬೆಳಕಿನ ಹಬ್ಬ ದೀಪಾವಳಿ ಎಲ್ಲರ ನೆಚ್ಚಿನ ಹಬ್ಬ. ಮನೆ ಮನೆಗೂ ಬೆಳಕನ್ನು ತರುವ ಹಬ್ಬ, ಮನೆಗಳನ್ನು ಬೆಳಗಿಸುವ ಹಬ್ಬ. ಈ ದೀಪಾವಳಿಯು ನಿಮ್ಮೆಲ್ಲರ ಜೀವನದಲ್ಲಿ ಭವಿಷ್ಯದ ಹೊಸ ಭರವಸೆಗಳನ್ನು ಮತ್ತು ನಾಳೆಯ ಹೊಸ ಕನಸುಗಳನ್ನು ತುಂಬಲಿ. ನೀವು ಬೆಳಗಿಸುವ ಪ್ರತಿ ದೀಪವು ನಿಮ್ಮ ಮುಖದಲ್ಲಿ ಸಂತೋಷದ ಹೊಳಪನ್ನು ತರಲಿ, ನಿಮ್ಮ ಆತ್ಮವನ್ನು ಬೆಳಗಿಸಲಿ. ಶಾಂತಿ, ಸಂತೋಷ, ತೃಪ್ತಿ ಮತ್ತು ಪ್ರೀತಿಯಿಂದ ತುಂಬಿರುವ ಈ ದೀಪಾವಳಿಯು ನಿಮ್ಮ ಬದುಕಿನಲ್ಲಿ ಹೊಸ ಅಲೆಯನ್ನು ಮೂಡಿಸಲಿ. ಸರ್ವರಿಗೂ ನಮ್ಮ ಮನೆಯಿಂದ, ನಮ್ಮ ಮನದಿಂದ ದೀಪಾವಳಿ ಹಬ್ಬದ ಶುಭಾಶಯವನ್ನು ಕೋರುತ್ತಿದ್ದೇನೆ. ಈ ದೀಪಾವಳಿ ಎಲ್ಲರ ಖುಷಿ, ಶಾಂತಿ, ನೆಮ್ಮದಿಯನ್ನು ಇಮ್ಮಡಿ ಮಾಡಲೆಂದು ಹಾರೈಸುತ್ತೇನೆ. ದಂಪತಿಗಳಾಗಿ ಇದು ನಮ್ಮ ಮೊದಲ ದೀಪಾವಳಿ. ನಮ್ಮ ಹಬ್ಬದ ತಯಾರಿ ಮತ್ತು ಸಂಭ್ರಮವನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಿಮ್ಮ ಜೊತೆ ಹಂಚಿಕೊಳ್ಳುತ್ತಿದ್ದೇನೆ. ತಪ್ಪದೆ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಮಗೆ ಹಾರೈಸಿ. ಹಾಗಾದರೆ ತಡ ಯಾಕೆ, ಲೆಟ್ಸ್ ಬಿಗಿನ್ ದ ವಿಡಿಯೋ. ನಮ್ಮೆಲ್ರಿಗೂ ಗೊತ್ತು, ದೀಪಾವಳಿಯ ಮೊದಲ ಶಾಪಿಂಗ್ ಅಂದರೆ ಏನಿರ್ಬೋದು, ಅದು ದೀಪಗಳನ್ನ ತರೋದು ಅಲ್ವಾ. ನಾವು ಕೂಡ MG ರೋಡ್ಗೆ ದೀಪಗಳನ್ನ ತರೋಕೆ ಅಂತ ಹೋಗಿದ್ವಿ. MG ರೋಡ್ ಉದ್ದಕ್ಕೂ ಸುಮಾರು ಸಾಲಾಗಿ ದೀಪಗಳನ್ನ ಇಟ್ಟಿದ್ರು. ನೀವು ನೋಡ್ತಿದ್ದೀರಲ್ಲ, ಇಲ್ಲೊಬ್ಬರು ವಯಸ್ಸಾದವರು ಕೂತ್ಕೊಂಡಿದ್ದಾರೆ, ದೀಪಗಳನ್ನೆಲ್ಲ ಮಾರ್ತಾಯಿದ್ರು. ನಾವು ಅವ್ರ ಹತ್ರ ತೊಗೊಳ್ಳೋಣ ಅಂತಂದ್ಬಿಟ್ಟು ಹೋದ್ವಿ. ನೀವು ನೋಡ್ತಿದ್ದೀರಲ್ಲ, ತುಂಬ ವೆರೈಟಿ, ತುಂಬ ಸೈಜ್ ಡಿಫರೆನ್ಸಸ್ ಇರೋ ಎಲ್ಲ ತರಹದ ದೀಪಗಳಿದೆ. ತುಂಬ ಡಿಸೈನ್ ಆಗಿರೋ ದೀಪಗಳೆಲ್ಲ ನನಗೆ ಇಷ್ಟ ಆಗೋದಿಲ್ಲ. ಆದ್ದರಿಂದ ಸಿಂಪಲ್ಲಾಗಿ ಮಣ್ಣಿನಿಂದ ಮಾಡಿರೋ ಪ್ಲೇನ್ ದೀಪಗಳನ್ನ ತರೋಕೆ ಅಂತಂದ್ಬಿಟ್ಟು ಹೋದ್ವಿ. ಇಲ್ಲಿ ಬಂದು ನೋಡಿದ್ರೆ ನಿಜವಾಗ್ಲೂ ತುಂಬ ಖುಷಿಯಾಯಿತು. ಎಲ್ಲ ವೆರೈಟಿಯಲ್ಲೂ ಮಾಡಿಟ್ಟಿದ್ದಾರೆ. ಇಲ್ಲಿ ದೀಪಗಳೆಲ್ಲ ನಮಗೆ 10 ರೂಪಾಯಿಂದ ಸ್ಟಾರ್ಟ್ ಆಗಿ 230-300 ರೂಪಾಯಿವರೆಗೂ ಇದೆ. ನಾವು ಕೂಡ ಸ್ವಲ್ಪ ದೀಪಗಳನ್ನ ಬೈ ಮಾಡಿದ್ದೀವಿ. ಅದು ಯಾವುದು ಅಂತ ನಿಮಗೆ ತೋರಿಸ್ತೀನಿ, ಬನ್ನಿ. ನಾವು ಮನೆಗೆ ಬಂದ್ವಿ. ಈಗ ನಾವೆಷ್ಟು ದೀಪಗಳನ್ನ ತೊಗೊಂಡು ಬಂದಿದ್ದೀವಿ ಅಂತ ನಿಮಗೆ ತೋರಿಸ್ತೀವಿ. ತುಂಬ ಏನು ತಂದಿಲ್ಲ, ಸ್ವಲ್ಪ ತಂದಿದ್ದೀವಿ. ಹೊಸ್ಲತ್ರ ಇಡೋಕೆ ಅಂತಂದ್ಬಿಟ್ಟು ಸ್ವಲ್ಪ ದೊಡ್ಡ ದೀಪನ ತಂದಿದ್ದೀವಿ. ಇದು 10 ರೂಪಾಯಿ ಒಂದಕ್ಕೆ ಕೊಟ್ಟಿದ್ದಾರೆ ನಮಗೆ. ತುಂಬ ಚೆನ್ನಾಗಿದೆ. ಡಿಸೈನ್ ನೋಡಿ, ಒಳಗೆಲ್ಲ ತುಂಬ ಡಿಸೈನ್ ಚೆನ್ನಾಗಿದೆ, ತುಂಬ ಗಟ್ಟಿಯಾಗಿದೆ, ಸ್ಟರ್ಡಿ ಆಗಿದೆ. ಕೈಯಲ್ಲಿ ನಾವು ಅಂಗೈಯಲ್ಲಿ ಇಟ್ಕೊಂಡ್ರೆ ಅಂಗೈ ಸ್ವಲ್ಪ ಕವರ್ ಆಗುತ್ತೆ ನೋಡಿ. ಹೈಟು ಕೂಡ ತುಂಬ ಚೆನ್ನಾಗಿದೆ. ಇದರ ಜೊತೆ ನಾವು ಸಣ್ಣ ಸಣ್ಣ ದೀಪಗಳನ್ನ ಕೂಡ ತಂದಿದ್ದೀವಿ ಮನೆ ಆಚೆ ಇಡಲಿಕ್ಕೋಸ್ಕರ. ಇದು ಪುಟ್ಟದಾಗಿ ತುಂಬ ಚೆನ್ನಾಗಿದೆ. ಇದರಲ್ಲೂ ಕೂಡ ಅವರು ಡಿಸೈನ್ ಮಾಡಿದ್ದಾರೆ. ಇದನ್ನು ಅವರು ನಮಗೆ 10 ರೂಪಾಯಿಗೆ 4 ಕೊಟ್ಟಿದ್ದಾರೆ. ನಾವು ಕೂಡ ಒಂದಷ್ಟು ದೀಪಗಳನ್ನ ತಂದಿದ್ದೀವಿ. ಇದನ್ನು ಹಚ್ಚೋದೇ ಒಂದು ಖುಷಿ ಅಲ್ವಾ. ನಾನಂತೂ ತುಂಬ ಕಾತರಳಾಗಿ ಕಾಯ್ತಾ ಇದ್ದೀನಿ, ಬೇಗ ಸಂಜೆ ಆಗಲಿ ದೀಪಗಳನ್ನ ಹಚ್ಚೋಣ ಅಂತ. ಹಬ್ಬ ಅಂದರೆ ಹೊಸ ಬಟ್ಟೆ, ಪೂಜೆ, ಓಡಾಟ, ತಯಾರಿ ಒಂದು ಕಡೆ ಎಲ್ಲ ಆಯಿತು ಅಂದರೆ ಹೊಟ್ಟೆ ಸೇವೆನೂ ಅಷ್ಟೇ ಇಂಪಾರ್ಟೆಂಟ್ ಅಲ್ವಾ. ತುಂಬ ವಿಶೇಷ ಏನಿಲ್ಲ, ಮಸಾಲ ವಡೆಗಳನ್ನ ಮಾಡೋಣ ಅಂತಂದ್ಬಿಟ್ಟು ತಯಾರಿ ಮಾಡಿಕೊಂಡೆ. ನಾವಿಬ್ಬರೇ ಇರೋದ್ರಿಂದ ಹೆಚ್ಚಾಗಿ ನಾನೇನು ಮಾಡೋಕ್ಕೆ ಹೋಗಲಿಲ್ಲ. ನಾವು ವಡೆಗಳನ್ನ ಡಬಲ್ ಫ್ರೈ ಮಾಡೋದ್ರಿಂದ ಅದು ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಫ್ಲಫಿಯಾಗಿ ಬರುತ್ತೆ. ತಿನ್ನೋಕ್ಕೂ ಕೂಡ ತುಂಬ ಕ್ರಿಸ್ಪಿಯಾಗಿ ಗರಿಯಾಗಿ ಚೆನ್ನಾಗಿರುತ್ತೆ. ನೀವೇ ನೋಡ್ತಿದ್ದೀರಲ್ಲ, ನಾನಿದನ್ನು ಫಸ್ಟ್ ಫ್ರೈ ಮಾಡಿಕೊಂಡೆ. ಸ್ವಲ್ಪ ಹೊತ್ತು ಅದನ್ನು ತೆಗೆದು ಮತ್ತೆ ಬಾಣಲೆಗೆ ಹಾಕಿ ಸೆಕೆಂಡ್ ಫ್ರೈ ಮಾಡ್ಕೊಂಡಿದ್ದೀನಿ. ನೀವೇ ನೋಡ್ತಿದ್ದೀರಲ್ಲ, ಅದ್ರ ಕಲರು ಮತ್ತು ಟೆಕ್ಸ್ಚರು ತುಂಬ ಚೆನ್ನಾಗಿ ಬಂದಿದೆ. ಇದು ನನ್ನ ಹಸ್ಬೆಂಡ್ ಫೇವ್ರೇಟು. ತುಂಬ ಘಮ ಅಂತಿದೆ, ತಿನ್ನೋಕ್ಕಂತೂ ಕಾಯ್ತಾ ಇದ್ದೀವಿ. ಮಸಾಲ ವಡೆ ಏನೂ ಆಯಿತು, ಬಟ್ ಮೇನ್ ಕೋರ್ಸ್ ಏನಾದರೂ ಬೇಕಲ್ಲ. ರೈಸು ಸಾಂಬಾರು ಮಾಡೋದು ಯಾವಾಗಲೂ ಇದ್ದೇ ಇರುತ್ತೆ. ಇವತ್ತೇನಾದರೂ ವಿಶೇಷವಾಗಿ ಮಾಡೋಣ ಅಂತಂದ್ಬಿಟ್ಟು ಪಲಾವ್ನ ಮಾಡಿದ್ದೀವಿ. ಎಲ್ಲ ತರಕಾರಿಗಳನ್ನೂ ಜೊತೆಗೆ ಹಾಕಿ ಚೆನ್ನಾಗಿ ಮಸಾಲೆಗಳನ್ನೆಲ್ಲ ಹಾಕಿ ನಾವು ಪಲಾವ್ನ ರೆಡಿ ಮಾಡಿದ್ದೀವಿ. ಈ ಥರ ಕಾಣ್ತಿದೆ ನೋಡಿ ನಾವು ಮಾಡಿರೋದು. ಪಲಾವ್ ಅಂದಮೇಲೆ ಅದ್ರ ಜೊತೆ ಮೊಸರು ಬಜ್ಜಿ ಮ್ಯಾಂಡೇಟ್ರಿ ಅಲ್ವಾ. ನಾವು ಕೂಡ ಸೌತೆಕಾಯಿ, ಈರುಳ್ಳಿ, ಕ್ಯಾರೆಟು, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಮೆಣಸಿನ್ಕಾಯಿ ಎಲ್ಲ ಹಾಕಿ ಅದಕ್ಕೆ ಮೊಸರು ಸೇರಿಸಿ ನಮ್ಮ ಮೊಸರು ಬಜ್ಜಿನೂ ಕೂಡ ನಾವು ರೆಡಿ ಮಾಡ್ಕೊಂಡಿದ್ದೀವಿ. ಇದೊಂಥರ ತುಂಬ ಕಲರ್ಫುಲ್ ಆಗಿರುತ್ತೆ. ಏನು ಮೇನ್ ಕೋರ್ಸ್ ಇಲ್ಲ ಅಂತಂದ್ರೂ ನಾವು ಮೊಸರು ಬಜ್ಜಿ ತಿನ್ನೋಕ್ಕೆ ನಾನು ತುಂಬ ಇಷ್ಟಪಡ್ತೀನಿ. ನಂತರ ಎಷ್ಟೋ ಜನ ಇದ್ದಾರೆ ಅಂತಂದ್ಬಿಟ್ಟು ನನಗೆ ಖಂಡಿತವಾಗ್ಲೂ ಗೊತ್ತು, ಮೊಸರು ಬಜ್ಜಿ ಪ್ರಿಯರು.
ಇದಾಗಿದ ತಕ್ಷಣ ಸ್ವೀಟ್ ಏನಾದರೂ ಬೇಕಲ್ಲ. ದೀಪಾವಳಿ ಒಬ್ಬಟ್ಟಿಲ್ಲದೆ ಹೇಗೆ ಕಂಪ್ಲೀಟ್ ಆಗುತ್ತೆ? ನಾನು ಕೂಡ ಒಬ್ಬಟ್ಟು ಮಾಡೋಣ ಅಂತ ಅಂದ್ಬಿಟ್ಟು ಕಣಕ ಮತ್ತು ಒಬ್ಬಟ್ಟಿನ ಹೂರ್ಣನ ರೆಡಿ ಮಾಡಿಕೊಂಡು ಇಟ್ಟಿದ್ದೀನಿ. ಹೀಗೆ ಒಂದು ಬಟರ್ ಪೇಪರ್ ಅಥವಾ ನಿಮಗೆ ಯಾವುದಾದ್ರೂ ಒಂದು ಪೇಪರ್ ಮೇಲೆ ಎಣ್ಣೆನ ಚೆನ್ನಾಗಿ ಸವರ್ಕೊಂಡು ಒಬ್ಬಟ್ಟನ್ನ ತಟ್ಟೋಕ್ಕೋಸ್ಕರ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಕಣಕಕ್ಕೆ ಸರಿಯಾದ ಪ್ರಮಾಣದಲ್ಲಿ ಹೂರ್ಣನ ಸೇರಿಸಿ ಒಂದು ಉಂಡೆನ ಕಟ್ಟಿದ್ದೀನಿ. ಅದನ್ನು ಇವಾಗ ತಟ್ತೀನಿ ಕೂಡ. ಇದೊಂಥರ ಗಂಡ ಹೆಂಡತಿ ಸಂಬಂಧ ಇದ್ದಂಗೆ. ಒಬ್ರಿಗೊಬ್ರು ಚೆನ್ನಾಗಿ ಹೊಂದಾಣಿಕೆಯಿಂದ ಬದುಕಬೇಕು. ಇಲ್ಲಿ ಹೂರ್ಣ ಅಥವಾ ಕಣಕ ಏನೇ ತಪ್ಪಾದ್ರೂ ಅದರ ರುಚಿ ಕೆಟ್ಟೋಗುತ್ತೆ ಅಲ್ವಾ? ಅದೇ ಥರ ಗಂಡ ಹೆಂಡತಿಯಲ್ಲಿ ಏನಾದರೂ ಮನಸ್ತಾಪ ಬಂದರೆ ಸಂಬಂಧ ಕೆಡುತ್ತೆ. ಈಗಂತೂ ನನ್ನ ಒಬ್ಬಟ್ಟು ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಕೂಡ ಬರ್ತಾ ಇದೆ. ನಾನು ನಿಧಾನಕ್ಕೆ ತಟ್ಕೊಂಡಿದ್ದೀನಿ. ಹೀಗೆ ಏನು ಅಂದರೆ ಇದೇ ಸರಿ ನಾನು ಮಾಡಿರೋ ಒಬ್ಬಟ್ಟು ತುಂಬ ಪರ್ಫೆಕ್ಟಾಗಿ ಬಂದಿರೋದು. ಥ್ಯಾಂಕ್ಸ್ ಟು ಮೈ ಫ್ರೆಂಡ್ಸ್ ಸಿಸ್ಟರ್. ಅವ್ರು ನನಗೆ ತುಂಬ ಹೆಲ್ಪ್ ಮಾಡಿದ್ದಾರೆ, ಕರೆಕ್ಟು ಪ್ರಪೋರ್ಷನ್ ಎಲ್ಲ ಹೇಳ್ಕೊಟ್ಟಿದ್ದಾರೆ. ಒಂದು ಸರಿ ಒಬ್ಬಟ್ಟನ್ನೆಲ್ಲ ತಡ್ಕೊಂಡಾದಮೇಲೆ ನಾನು ಒಂದು ಪ್ಯಾನ್ಗೆ ಸ್ವಲ್ಪ ತುಪ್ಪನ ಹಾಕಿದ್ದೀನಿ. ತುಪ್ಪ ಹಾಕಿದ್ಮೇಲೆ ನಾವು ತಟ್ಕೊಂಡಿರೋ ಒಬ್ಬಟ್ಟನ್ನು ಇದು ಪ್ಯಾನ್ ಮೇಲೆ ಈ ಥರ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ನಿಧಾನವಾಗಿ ತೆಕ್ಕೊಂಡ್ರೆ ಅದು ಕೂಡ ಚೆನ್ನಾಗಿ ಬಿಡ್ಕೊಳ್ಳುತ್ತೆ, ಏನೂ ಕೂಡ ಡ್ಯಾಮೇಜ್ ಆಗಲ್ಲ, ಎಲ್ಲೂ ಹೂರ್ಣ ಆಚೆ ಬರಲ್ಲ. ನಂದು ಕೂಡ ಕರೆಕ್ಟಾಗಿ ಬಂದಿದೆ. ಸ್ವಲ್ಪ ಹೊತ್ತು ಒಂದು ಕಡೆ ಫ್ರೈ ಆಗಿದ ತಕ್ಷಣ ನಾನೇನು ಮಾಡಿಕೊಂಡೆ, ಅದನ್ನು ತಿರುವಾಕೊಂಡಿದ್ದೀನಿ. ಹೈ ಫ್ಲೇಮಲ್ಲ, ಇದನ್ನು ಲೋ ಫ್ಲೇಮಲ್ಲಿ ಅಥವಾ ಮೀಡಿಯಮ್ ಲೋ ಫ್ಲೇಮಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ತುಂಬ ಕಪ್ಪಾಗಲ್ಲ, ಸಿಯೋದಿಲ್ಲ, ಕರೆಕ್ಟಾಗಿ ನಮ್ಮ ಒಬ್ಬಟ್ಟು ಕೂಡ ಬೇಯುತ್ತೆ. ಇದಂತೂ ತುಂಬ ಚೆನ್ನಾಗಿ ಬಂದಿದೆ. ಮಾಡ್ತಿರ್ಬೇಕಾದ್ರೇ ತುಂಬ ಟೆಂಪ್ಟಿಂಗ್ ಅನ್ನಿಸ್ತಾ ಇದೆ. ಈಗ ನೋಡಿ ನಮ್ಮ ಒಬ್ಬಟ್ಟು ತಯಾರಾಗಿದೆ. ಇದರ ಮೇಲೆ ನಾವೀಗ ಸ್ವಲ್ಪ ತುಪ್ಪನ ಹಾಕಿ ತಿಂತಾ ಇದ್ದರೆ ಆಹಾ, ಅದರ ಫೀಲೇ ಅದ್ಭುತ. ತಯಾರಾಗಿರೋ ಎಲ್ಲ ಐಟಮ್ಗಳನ್ನ ನಾವು ತಟ್ಟೆಗೆ ಹಾಕ್ಕೊಂಡು ಇವಾಗ ಬ್ಯಾಟಿಂಗ್ ಸ್ಟಾರ್ಟ್ ಮಾಡ್ತೀವಿ. ಊಟ ಅಂತೂ ತುಂಬ ಚೆನ್ನಾಗಿ ಬಂದಿದೆ. ನಾವು ಕೂಡ ಹೊಟ್ಟೆ ತುಂಬ ಊಟ ಮಾಡಿದ್ವಿ. ಮಕ್ಕಳಿಲ್ಲ ಅಂತಂದರೆ ದೀಪಾವಳಿ ಹೇಗೆ ಕಂಪ್ಲೀಟ್ ಆಗೋಕ್ಕೆ ಸಾಧ್ಯ ಹೇಳಿ? ಅವರ ನಗುಮುಖ, ತುಂಟಾಟ, ಸಂತೋಷ ಈ ಹಬ್ಬದ ಖುಷಿನ ಡಬಲ್ ಮಾಡುತ್ತೆ. ಅದಂತೂ ಸುಳ್ಳಲ್ಲ. ನನ್ನ ನೆಫ್ಯೂಗೂ ಕೂಡ ಇದು ಫಸ್ಟ್ ದೀಪಾವಳಿ ನಮ್ಮ ಜೊತೆನೇ ಆಚರಿಸೋಕೆ ಬಂದಿದ್ದಾನೆ. ಪಟಾಕಿ ಅಂದರೆ ತುಂಬ ಹೆದರುತ್ತಾನೆ. ಬಟ್ ನಾನು ಅವನ್ನ ತೊಡೆ ಮೇಲೆ ಕೂರಿಸ್ಕೊಂಡು ಸ್ವಲ್ಪ ಪಟಾಕಿನ, ಸ್ವಲ್ಪ ಸುಸುರು ಬತ್ತಿನ ಹಚ್ಚಿಸ್ದೆ. ಅವನಿಗಂತೂ ತುಂಬ ಖುಷಿಯಾಗಿದೆ. ಆಮೇಲೆ ಅವನೊಬ್ಬನೇ ಹಚ್ಚೋಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ. ನಮಗೆಲ್ರಿಗೂ ತುಂಬ ಖುಷಿ ಆಯಿತು. ಇದೆಲ್ಲ ಆದಮೇಲೆ ನಾವು ಸ್ವಲ್ಪ ಯೋಚನೆ ಮಾಡಿದಾಗ ಈ ದೀಪಾವಳಿಯ ಮಹತ್ವಗಳೇನು ಅಂತಂದರೆ, ಕೆಟ್ಟದರ ಮೇಲೆ ಒಳ್ಳೆಯದರ ವಿಜಯಕ್ಕೋಸ್ಕರ ಸೆಲೆಬ್ರೇಟ್ ಮಾಡ್ತಾರೆ. ಕೆಲವರು ಶ್ರೀರಾಮನ ಆಗಮನವನ್ನು ಸೆಲೆಬ್ರೇಟ್ ಮಾಡ್ತಾರೆ. ನರಕಾಸುರನ ವಧೆ ಆಗಿರ್ಬೋದು, ಬಲಿಪಾಂಡ್ಯಮಿ, ಲಕ್ಷ್ಮೀ ಪೂಜೆ ಮಾಡ್ತಾರೆ. ಉತ್ತರ ಭಾರತದಲ್ಲಿ ದೀಪಾವಳಿನ ಹೊಸ ವರ್ಷವನ್ನಾಗಿ ಕೂಡ ಆಚರಣೆ ಮಾಡ್ತಾರೆ. ಎಲ್ಲರೂ ಜೊತೆಗೆ ಸೇರಿ ಸಂಭ್ರಮ ಮಾಡೋ ಹಬ್ಬ ತುಂಬ ಚೆನ್ನಾಗಿರುತ್ತೆ. ನಮ್ಮ ಮೊದಲ ದೀಪಾವಳಿಯಂತೂ ತುಂಬ ಅದ್ಭುತವಾಗಿತ್ತು. ನೀವು ಕೂಡ ನಿಮ್ಮೆಲ್ಲರ ಮನೆಯಲ್ಲಿ ದೀಪಾವಳಿನ ಅದ್ಧೂರಿಯಾಗಿ ಆಚರಿಸಿದ್ದೀರಾ ಅಂತ ಅನ್ಕೋತೀನಿ. ಈ ವಿಡಿಯೋನ ಕೊನೆಯವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು. ಮತ್ತೊಮ್ಮೆ ಹೊಸ ವಿಡಿಯೋದೊಂದಿಗೆ ಭೇಟಿ ಮಾಡೋಣ. ಅಲ್ಲಿವರೆಗೂ ಹ್ಯಾಪಿ ದೀಪಾವಳಿ. ಧನ್ಯವಾದಗಳು.